ಫ್ಯಾಕ್ಟ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ. ಕ್ಷಮಿಸಿ, ಬಹಳ ತಡ ಆಗೋಗಿದೆ ಇವತ್ತು ವಿಡಿಯೋ ಬರೋದು. ಇಷ್ಟೊಂದು ಜನ ಮಲ್ಗೆ ಬಿಟ್ಟಿರ್ಬೋದು, ಸುಮಾರು ಜನ ನಾಳೆ ಈ ವಿಡಿಯೋ ನೋಡ್ತಾ ಇದ್ರು, ಆಶ್ಚರ್ಯ ಇಲ್ಲ, ಪರವಾಗಿಲ್ಲ. ಇವತ್ತು ಇಂಪ್ಯಾಕ್ಟ್ ಸಮ್ಮಿಟ್ ಅಂತ ನಡೀತಾ ಇದೆ. ಅದರದ್ದು ನಾಳೆ ತುಂಬ ಇಂಪಾರ್ಟೆಂಟ್ ದಿವಸ. ಯಾಕೆ ನಾಳೆ ಸ್ಯಾಮ್ ಆಲ್ಟ್ಮನ್ನು, ಯಾರು ಚಾಟ್ GPT CEO ಜೊತೆಗೆ ಸುಂದರ್ ಪಿಚಾಯ್ ಅವರು, ಗೂಗಲ್ಲು, ಎಲ್ಲರದ್ದು ಘಟಾನುಘಟಿಗಳು ಮಾತಾಡೋದಿರೋದು ನಾಳೆನೇ. ಸೊ ಏನು ಬರುತ್ತೆ ಏನು ಹೋಗುತ್ತೆ ಅನ್ನೋದು ಭಾರತಕ್ಕೆ ನಾಳೆ ಗೊತ್ತಾಗ್ತಾ ಹೋಗುತ್ತೆ. ಇದೆಲ್ಲರ ಮಧ್ಯದಲ್ಲಿ ಒಂದಿಷ್ಟು ಬೇಜಾರಾಗುತ್ತಾ ವಿಚಾರಗಳನ್ನು ಕೇಳ್ಕೊಳ್ತಾ ಇದ್ದೀನಿ. ಅಲ್ಲಿ ಎಕ್ಸ್ಪೋ ಅಂತ ಮಾಡಿರ್ತಾರಲ್ವ, ಏನೇನು ಆಟೋಮೇಷನ್ನು ಇದ್ರ ರಿಲೇಟೆಡ್ ಬಂದು ನೀವು ಎಕ್ಸ್ಪೋನಲ್ಲಿ ಎಕ್ಸಿಬಿಷನ್ ಥರ ಅಲ್ಲಿ ನೀವು ಇದು ಮಾಡ್ಬೋದು. ಅದಕ್ಕೆ ಯಾವುದೋ ಒಂದು ಯೂನಿವರ್ಸಿಟಿ ಹೆಸರು ಮರ್ತೋದೆ, ಆ ಯೂನಿವರ್ಸಿಟಿಯಿಂದ ಚೈನಾದು ಕ್ಲೀನಾಗಿ ತೊಗೊಂಬಂದ್ಬಿಟ್ಟು ರೋಬೋನ ನಾವೇ ಮಾಡಿದ್ದು ಅಂತ ಹೇಳ್ಬಿಟ್ಟು ಅಲ್ಲಿದೆಲ್ಲ ಫುಲ್ ಪ್ರೊಫೆಸರ್ ಅವರು ಇದನ್ನೂ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಏನೋ ಡೆಮೋ ಎಲ್ಲ ಕೊಟ್ಬಿಟ್ಟಿದ್ದಾರೆ. ಆಮೇಲೆ ಅದು ಕಾಪಿರೈಟು ಮತ್ತೊಂದು ಅಂತೆಲ್ಲ ಬಂದಾಗ ಈಗ ಅವ್ರದ್ದು ಎಕ್ಸಿಬಿಷನಿಂದ ತೆಗೆದು ಹೊರಗಡೆ ಕಳಿಸ್ಬೇಕಾಯ್ತು. ಬಟ್ ಸುಮ್ಮನೆ ಅನಾವಶ್ಯಕವಾಗಿ ಸುದ್ದಿ ಆಯ್ತದು. ನಮ್ಮ ಮಾಡಿದ್ದು ನಮ್ಮ ಪ್ರಾಡಕ್ಟ್ ಅಂತ ಹೇಳ್ಬೇಕು ನಾವು, ಇಲ್ಲ ಅಂದರೆ ಯಾಕೆ ಹೇಳಬೇಕು ನಮ್ಮ ಪ್ರಾಡಕ್ಟ್ ಅಂತ. ಸೊ ಅನಾವಶ್ಯಕವಾಗಿ ನೋಡಿ, ಒಂದು ಗ್ಲೋಬಲ್ ಲೆವೆಲ್ ಇವೆಂಟ್ ಅಂತ ನಡೀತಿದ್ದಾಗ ಆ ಥರ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಬೇಕಾಗುತ್ತೆ. ಬಟ್ ತುಂಬ ಒಂದು ಒಳ್ಳೆ ವಿಚಾರ, ನಮ್ಮ ದೇಶದಲ್ಲಿ ಇದು ಬೇಗ ಆಗ್ತಿರೋಂಥದ್ದು. ಜೊತೆಗೆ ಗಿನ್ನಿಸ್ ರೆಕಾರ್ಡಿಗೂ ಕೂಡ ಸೇರ್ಕೊಂತು ಅಂತ ಕೇಳ್ಪಟ್ಟೆ. ಯಾವ ವಿಚಾರಕ್ಕೆ? ಇಷ್ಟೊಂದು ಜನ ಒಂದೇ ಜಾಗದಲ್ಲಿ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಸುರಕ್ಷಿತವಾಗಿ ಯೂಸ್ ಮಾಡ್ತೀವಿ ಅಂತ ಒಂದು ಪ್ಲೆಡ್ಜ್ ಮಾಡಿದ್ದಾರೆ, ಒಂದು ಪ್ರಮಾಣನ ಮಾಡಿದ್ದಾರೆ ಅನ್ನೋದಕ್ಕೆ ಒಂದು ಗಿನ್ನಿಸ್ ರೆಕಾರ್ಡ್ ಆಯಿತು ಅಂತ ಕೇಳ್ಪಟ್ಟೆ. ಯಾಕೆಂದರೆ ಒಂದು ಸುದ್ದಿ ಏನು ಬರ್ತಾ ಇದೆ ಅಂದರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಸುಮಾರು ವರ್ಷಗಳಿಂದ ಕೆಲಸ ಮಾಡಿರುವಂತಹ ಇಂಜಿನಿಯರ್ಗಳೇನಿದ್ದಾರೆ ಅವರು ಇದರಿಂದ ಸಾಕಪ್ಪ ಅಂತ ಬಿಟ್ಟು ಆಚೆ ಹೋಗ್ತಾ ಇದ್ದಾರೆ ಅಂತ ಕೇಳ್ಪಟ್ವಿ. ಯಾಕೆ ಈ ಥರ ಆಗ್ತಾ ಇದೆ ಅಂತಂದರೆ, ಆಸೆ, ಪ್ರಾಫಿಟ್ ಮಾಡಬೇಕು ಅನ್ನೋ ಒಂದು ನೆಪದಲ್ಲಿ ಕಂಪ್ನಿಗಳು ತೀರಾ ಒಂದು ಡೇಂಜರ್ ಝೋನಿಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ತೊಗೊಂಡು ಹೋಗ್ತಾ ಇದ್ದಾವೆ ಅಂತಲೂ ಕೂಡ ಇನ್ಸೈಟ್ಸ್ ಬರ್ತಾ ಇದೆ. ಅಂದರೆ ಡೇಟಾ ಪ್ರೈವಸಿ ಇದೆಲ್ಲ ನಿಮ್ಗೆ ಗೊತ್ತೇ ಇದೆ. ಡೇಂಜರ್ ಲೆವೆಲ್ಗೆ ಆಗೋಗಬೇಕು ಅಂತಂದರೆ ಏನಾಗಬೇಕು ಅಂತ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದಾಗ, ನೀವು ರೋಬೋ ಈ ಥರ ಮೂವಿ ಎಲ್ಲ ನೋಡಿರ್ತೀರ. ಉಪೇಂದ್ರ ಅವರು ಹಾಲಿವುಡ್ ಅಂತ ಅವಾಗಲೇ ಮಾಡಿದರು ಆಯಿತು. ರೋಬೋ ಎಲ್ಲ ಬರೋಕ್ಕಿಂತ ಮುಂಚೆನೇ ಫಸ್ಟ್ ಆ ಥೀಮ್ ಬಂದಿದೆ ಉಪೇಂದ್ರ ಅವ್ರದ್ದು, ಕನ್ನಡದವ್ರದ್ದು. ಅದ್ರಲ್ಲಿ ನಮಗೇನು ಇದಿಲ್ಲ ಹೇಳ್ಕೊಳಕ್ಕಲ್ವಾ. ಸೊ ಇವನ್ ಇವರು ಹೇಳಿದ್ರು ಅನ್ಸುತ್ತೆ, ನಾನು ಉಪೇಂದ್ರಿಂದ ಇನ್ಸ್ಪೈರ್ ಆಗಿದೆ ಅಂತ, ಯಾರು ಶಂಕರ್ ರೋಬೋ ಡೈರೆಕ್ಟರ್ ಕೂಡ. ಸೊ ಎನಿವೇಸ್, ನೀವು ನೋಡಿರ್ತೀರ ಹಾಲಿವುಡ್ ಮೂವಿ, ನೋಡಿಲ್ಲ ಅಂದರೆ ನೋಡಿ ಒಂದ್ಸಲ, ತುಂಬ ಹಿಂದೆ ಬಂದಿದ್ದಂಥದ್ದು. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಲ್ಲಿ ಒಂದು ನ್ಯಾರೋ ಕರ್ವ್ ಅಂತ ಇರುತ್ತೆ ಫಸ್ಟ್. ಅಂದರೆ ಏನು, ನಾನು ಹೇಳ್ದಂಗೆ ಕೆಲಸನೇ ಮಾಡ್ತಾ ಇಲ್ಲ, ಏಜೆಂಟು ವೀಕ್ ಆಗಿದೆ, ಏನೂ ಪ್ರಯೋಜನ ಇಲ್ಲ ಅಂತ ಈ ಥರ. ಈಗ ಒಂದು 3-4 ವರ್ಷದಿಂದ ಏನು ಹೇಳ್ತಾ ಇದ್ರಲ್ಲ, 9-4 ಎಷ್ಟು ಅಂತ ಕೇಳಿದ್ರೆ 40 ಅಂತ ಹೇಳುತ್ತೆ, ಕರೆಕ್ಟಾಗಿ ಹೇಳ್ತಾ ಇಲ್ಲ ಏನು ಉತ್ತರ ಅಂತ, ಈ ಥರದ್ದೆಲ್ಲ ಮಾಡ್ತಾ ಇತ್ತಲ್ಲ, ಅದು ನ್ಯಾರೋ ಝೋನ್. ಅಲ್ಲಿ ಅವಾಗಿನ್ನೂ ಟ್ರೈನ್ ಆಗ್ತಾ ಇರುತ್ತೆ. ಮತ್ತೊಂದು ಇನ್ನೊಂದು ಝೋನ್ ಅಂತ ಬರುತ್ತೆ, ಅಲ್ಲಿ ಏನಾಗುತ್ತೆ, ನೀವೇನು ಹೇಳ್ತೀರೋ ಆ ಕೆಲಸನ ಮಾಡಿಕೊಡ್ತಾ ಇದೆ. ಅಂದರೆ ಅದು ಡೆಲಿವರ್ ಮಾಡ್ತಾ ಇದೆ, ಒಂದು ಸಹೋದ್ಯೋಗಿ ಥರ, ಒಂದು ಮತ್ತೊಂದು ಥರ ಡೆಲಿಗೇಷನ್ ಥರ ನೀವು ಕೆಲಸ ಮಾಡ್ತಾ ಹೋಗ್ಬೋದು ಅಂತ. ಇನ್ನೊಂದು ಏರಿಯಾ ಎಲ್ಲಿಗೆ ಹೋಗುತ್ತೆ ಅಂತ ಹೇಳ್ತಾರೆ ಅಂದರೆ, ಅದು ಒಂದು ಸೂಪರ್ ಮೋಡಿಗೆ ಹೋಗುತ್ತೆ ಅಂತ ಹೇಳ್ತಾರೆ ಏಜೆಂಟ್. ಈ ಥರ ಆಯಿತು ಅಂತಂದರೆ ಏನು ಅಂದರೆ, ನೀವು ಟೆಸ್ಟ್ ಮಾಡ್ತಿದ್ದೀರಾ ಅಂತ ಅದಕ್ಕೆ ಗೊತ್ತಾಗಲ್ವಾ. ಸೊ ನಾವು ಯಾವಾಗ ಹ್ಯೂಮನ್ಸ್ ಬಂದು ನನ್ನ ಕೇಪಬಿಲಿಟಿ ಟೆಸ್ಟ್ ಮಾಡ್ತಾ ಇದ್ದಾರೆ ಅಂದಾಗ, ನಿಮಗೆ ಯಾವ ಥರ ಬೇಕೋ ಔಟ್ಪುಟ್ಟು ಆ ಥರನೇ ಕೊಡ್ತಾ ಹೋಗುತ್ತೆ. ಇಲ್ಲ ಅಂತ ಅಂದಾಗ ಅದಕ್ಕೆ ಏನು ಬೇಕೋ ಅದಕ್ಕೆ ಕೆಲಸನ ಮಾಡೋಕ್ಕೆ ಶುರುವಾಗುತ್ತೆ ಅಂತ. ಇದು ಹಿಂದೆ ಕೂಡ ನಾವು ಕೇಳಿದ್ವಿ, ಅದರದ್ದೇ ಲ್ಯಾಂಗ್ವೇಜಲ್ಲಿ ಮಾತಾಡೋಕ್ಕೆ ಶುರುವಾಯಿತು ಅಂತ. ಈಗ ಆ ಕ್ಲಾಡ್ ಬಾಟು ಅದೆಲ್ಲ ಬಂದಿದೆಯಲ್ಲ, ಓಪನ್ ಕ್ಲಾಡ್ ಅಂತೆಲ್ಲ ಕರಿತಿರೋದನ್ನ, ಅದರಲ್ಲಿ ಏಜೆಂಟ್ಗಳೇ ಮಾತಾಡ್ಕೊತಾ ಇದ್ದಾವೆ. ಸೊ ನೀವು ಈ ಥರದ್ದೆಲ್ಲ ನೀವು ನೋಡ್ತಾ ಇರ್ಬೋದು. ಸೊ ಆ ಥರ ಮೋಡಿಗೆ ಹೊರಟೋಯ್ತು ಅಂತಂದರೆ ಏನಾಗುತ್ತೆ, ಅದು ಹ್ಯೂಮನ್ ವರ್ಸಸ್ AI ಅನ್ನೋ ಫೇಸಿಗೆ ಹೊರಟೋಗ್ಬಿಡುತ್ತೆ. ಅಂದರೆ ಮನುಷ್ಯರ ಒಂದು ವ್ಯಾಪ್ತಿಯನ್ನು ಮೀರಿ AIಗಳು ಬೆಳೆಯುವಂಥ ಸಾಧ್ಯತೆ ಅಂತ, ಅದು ಆಗೋ ಕಡೆಗೆ ಹೋಗ್ತಾ ಇದೆ ವರ್ತಮಾನಗಳು ನೋಡ್ತಾ ಇದ್ರೆ ಅಂತ ಸುಮಾರು ಜನ ಈ ಫೀಲ್ಡಿಂದನೇ ಆಚೆ ಹೋಗಿರೋರನ್ನು ಕೂಡ ನಾವು ನೋಡ್ತಾ ಇದ್ವಿ. ಅದೆಲ್ಲ ಆಗಬಾರ್ದು. ಇದನ್ನೆಲ್ಲ ತಡಿಬೇಕು ಅಂದರೆ ಏನಾಗಬೇಕು, ಒಂದು ರೆಗ್ಯುಲೇಷನ್ ಅನ್ನೋದು ಬರಬೇಕು. ಅಂದರೆ AIನ ನಾವು ಎಲ್ಲಿ ಯೂಸ್ ಮಾಡ್ತೀವಿ, ಎಲ್ಲಿ ಯೂಸ್ ಮಾಡೋದಿಲ್ಲ. ಸೊ ಆ ಥರ ಒಂದು ರೆಗ್ಯುಲೇಷನ್ ಬಂದು, ಕಟ್ಟುಪಾಡುಗಳು ಬಂದು, ಅದಕ್ಕೊಂದು ನಿಯಮ ಅಂತ ಜಾರಿ ಆದರೆ ಆಗ ಅದು ಒಂದು ಕಾರ್ಪೊರೇಟಲ್ಲಿ ಹೋಗೋದಾಗಲಿ ಮತ್ತೊಂದಾಗಲಿ ಎಲ್ಲ ಕೂಡ ಒಂದು ಸೇಫಾಗಿ ಹೋಗ್ತಾ ಹೋಗುತ್ತೆ. ಇಲ್ಲ ಅಂದರೆ ಇದು ಕೈ ಮೀರಿ ಹೋಗುವಂಥ ಸಾಧ್ಯತೆ ಇದ್ರ ಬಗ್ಗೆ ಸಾಕಷ್ಟು ಜನ ಹಿಂದೆನೂ ಕೂಡ ವಾರ್ನಿಂಗ್ ಕೊಟ್ಟಿದ್ರು. ಸೊ ಇದೆಲ್ಲದ್ರ ಮಧ್ಯದಲ್ಲಿ ನಿನ್ನೆ ಇನ್ನೂ ಟೈಟ್ಲ್ ಕೊಟ್ಟಿದ್ದೆ, IT ಚೇತರಿಕೆ ಅಷ್ಟು ಸುಲಭ ಇದೆಯಾ ಅಂದರೆ ಖಂಡಿತ ಅಷ್ಟು ಸುಲಭ ಕಾಣಿಸ್ತಾ ಇಲ್ಲ, ಎಸ್ಪೆಷಲಿ ಇಂಡಿಯನ್ IT ಸರ್ವಿಸಸ್ಸು. ಸೊ ಇವತ್ತು ಕೂಡ ಅದು ನೆಗೆಟಿವ್ ಸೆಕ್ಟರ್ ಆಗಿ ಉಳ್ಕೊಂಡಿತ್ತು. ಆದರೆ ಇವತ್ತು ONGC 2.67% ಕರೆಕ್ಷನ್ ಬಂದಿರೋದ್ರ ಮೂಲಕ ಇವತ್ತಿನ ನಿಫ್ಟಿ 50ಯ ಟಾಪ್ ಲೂಸರ್ ಆಗಿದೆ. ಇವತ್ತಿನ ನಿಫ್ಟಿಯ ಟಾಪ್ ಗೇನರ್ ಯಾವುದು, HDFC ಲೈಫ್. ಓಕೆ, ನಾನು ITC ಅನ್ಕೊಂಬಿಟ್ಟೆ. ಯಾಕಂದರೆ ITCನಲ್ಲಿ ಈ ITC ಮತ್ತು ಇದು ಗಾಡ್ಫ್ರೇ ಫಿಲಿಪ್ಸು, ಅದು ಯಾವ ಬ್ರ್ಯಾಂಡ್ ಇದೆ ಗೊತ್ತಿಲ್ಲ. ನೀವು ಯಾರಾದರೂ ಯೂಸ್ ಮಾಡ್ತಾ ಇದ್ರೆ ಅಂದರೆ ಟೊಬ್ಯಾಕೋ ಪ್ರಾಡಕ್ಟ್ಸ್ ನೀವು ಹೇಳಬೇಕು, ಕಮೆಂಟ್ ಮಾಡಿ. 20% ಅಪ್ಪರ್ ಸರ್ಕ್ಯೂಟ್ ಹೋಗಿದೆ, ಯಾವುದು ಗಾಡ್ಫ್ರೇ ಫಿಲಿಪ್ಸ್ ಅಲ್ಲ. ITC ಇವತ್ತು 2% ಮೇಲೆ ಹೋಗಿದೆ. ಏನಕ್ಕೆ ಅಂದರೆ ಈ ಇದ್ರದ್ದೆಲ್ಲ ಮಾಡಿದ್ರಲ್ಲ, ಸಿನ್ ಟ್ಯಾಕ್ಸ್ ಅಂತೆಲ್ಲ ಹಾಕಿದ್ರಲ್ಲ, ಆವಾಗ ಬೆಲೆ ಸಿಕ್ಕಾಬಡಿ ಜಾಸ್ತಿ ಮಾಡಿಬಿಟ್ಟಿದ್ದಾರಂತೆ ಸಿಗರೇಟ್ದೆಲ್ಲ. ಸೊ ಆ ಬೆಲೆ ಸಿಕ್ಕಾಬಡಿ ಮಾಡಿರೋದು ಇವ್ರದ್ದೇನು ಎಕ್ಸೈಸ್ ಡ್ಯೂಟಿ ಹಾಕಿರೋದು ಏನೂ ಅಲ್ಲ, ಅದಕ್ಕಿಂತ ಜಾಸ್ತಿನೇ ಲಾಭ ಬರುತ್ತೆ ಅಂತ ರಿಪೋರ್ಟ್ಸ್ ಬರ್ತಾ ಇದೆ. ಯಾರಾದರೂ ಯೂಸ್ ಮಾಡ್ತಿದ್ರ ಅಂದರೆ ಸಿಗರೇಟು ನೀವು ಹೇಳಬೇಕು, ಬಟ್ ಮಾಡೋಕ್ಕೆ ಎನ್ಕರೇಜ್ ಮಾಡ್ತಾ ಇಲ್ಲ. ವ್ಯಸನದಿಂದ ದೂರ ಇದ್ದಷ್ಟು ನಾವು ಒಳ್ಳೆಯ ಬೇರೆ ಕಡೆಗೆ ಅದನ್ನು ಗಮನಿಸ ಹೋಗ್ಬೋದು. ಈ ಒಂದು ನೆಪದೆಲ್ಲರೂ ಬಿಟ್ಬಿಡಿ, ಹೆಂಗಿದ್ರು ರೇಟ್ ಜಾಸ್ತಿ ಆಗಿದೆಯಲ್ಲ ಅಂತ. ಬಟ್ ಡೇಟಾ ಬಂದಿತ್ತು, ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ.
ಸೊ HDFC ಲೈಫ್ 3% ಅಪ್ ಮೂವ್ಮೆಂಟ್ ಬಂದಿರೋದ್ರ ಮೂಲಕ ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾವು ನೋಡ್ತಾ ಬರೋದಾದ್ರೆ LTM ಎಂಟ್ರಿ ಈಗ IT ಕಂಪನಿಯ ಸ್ಟಾಕು ಅದು 2% ಕರೆಕ್ಷನ್ ಬಂದಿದೆ. ಸೊ ಟಾಪ್ ಗೇನರ್ ಅಂದರೆ ಇವತ್ತು ನಾವು ಯಾವುದು ಹುಡುಕಬೇಕು, CG ಪವರ್. CG ಪವರಲ್ಲಿ 2.9% ಅಪ್ ಮೂವ್ಮೆಂಟ್ ಬಂದಿದೆ. ಅದು ಇವತ್ತಿನ ನಿಫ್ಟಿ ನೆಕ್ಸ್ಟ್ 50ಯ ಟಾಪ್ ಗೇನರ್ ಆಗಿತ್ತು. ಸೊ ಓವರ್ ಆಲ್ ನೋಡ್ತಾ ಬರೋದಾದ್ರೆ ನಿಫ್ಟಿ ಇವತ್ತು 25,800 ಮೇಲ್ಗಡೆ ಬಂದು ಕ್ಲೋಸಿಂಗ್ ಆಯಿತು. ಒಂದು ವೆರಿ ಪಾಸಿಟಿವ್ ಕ್ಲೋಸ್. ಬೆಳಗ್ಗೆಯಿಂದ ಒಂದು ಕೆರೆ ದಡ ಝೋನ್ ಆಯಿತು, ಒಂದು ರೇಂಜ್ ಬೌಂಡ್. ಅದು ನಿನ್ನೆ ಓಯ್ನಲ್ಲೂ ಕೂಡ ನಾವು ಮಾತಾಡ್ಕೊಂಡಿದ್ವಿ. ಎಕ್ಸ್ಪೈರಿ ಮುಗಿದಿದೆ, ಹೊಸ ಎಕ್ಸ್ಪೈರಿ ಶುರು ಆಗ್ತಾ ಇದೆ. 25,500 ಒಂದು ಟೆಸ್ಟ್ ಮಾಡಿ ಒಂದು ಬೇಸ್ ಕ್ರಿಯೇಟ್ ಮಾಡಿದೆ. 25,800 ಇಮಿಡಿಯೇಟ್ ರೆಸಿಸ್ಟೆನ್ಸ್ ಆಯಿತು. ಬಟ್ ಕೊನೆ ಟೈಮಲ್ಲಿ 25,800 ಮೇಲ್ಗಡೆ ಕ್ಲೋಸಿಂಗ್ ಆಗಿರೋದು ಒಂದು ಸ್ವಾಗತಾರ್ಹ ಬೆಳವಣಿಗೆ ನಿಫ್ಟಿನಲ್ಲಿ. ನೋಡೋಣ, US ಇಂದು ಏನು ಟ್ರೇಡ್ ಡೀಲ್ ಅನೌನ್ಸ್ ಆಯಿತು ಅಂತ ಬಂದಾಗ ಒಂದು ಅಪ್ ಮೂವ್ಮೆಂಟ್ ಮಾಡಿತ್ತಲ್ಲ, ಅದನ್ನ ಇನ್ನೂ ಬ್ರೇಕ್ ಮಾಡಿದೆ. ಅದನ್ನ ಬ್ರೇಕ್ ಮಾಡ್ತು ಅಂದರೆ ತಿರ್ಗಿ ಆಲ್ ಟೈಮ್ ಹೈನ ನಿಫ್ಟಿನಲ್ಲಿ. ಅಲ್ಲಿ ತನಕ ಹೋಗೋಕ್ಕೆ ಮೊದಲು ಇನ್ನು 26,000 ಹಡಲಿದೆ, 26,300 ಇದೆ, ಇದೆಲ್ಲ ಇದೆ. ಸೊ ಈಗ ನಾವು ಲೆವೆಲ್ಸ್ಗಳನ್ನು ಮಾತಾಡೋಂಗಿಲ್ಲ, ಆದರೆ ಏನು ಹೇಳಲಿಲ್ಲ ಅಂತಂದ್ರೂ ಆಗೋದಿಲ್ಲ. ಸೊ ಏನು ಡೇಟಾ ಇದೆಯೋ, ಏನು ಹಿಂದೆ ಹಿಸ್ಟಾರಿಕಲ್ ಟೆಸ್ಟ್ ಮಾಡಿದೆ ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ. ಸೊ ತುಂಬ ಒಂದು ಒಳ್ಳೆ ಮೂಮೆಂಟ್ಗಳು ಫೆಬ್ರವರಿನಲ್ಲಿ ಆಗೋಗಿದೆ. ಹಾಗಾಗಿ ಇಮಿಡಿಯೇಟಾಗಿ ತುಂಬ ಒಂದು ಒಂದೇ ಸೈಡ್ ಯಾವುದೋ ಮೂವ್ ಅಂತಲೂ ನಾವು ಯೋಚನೆ ಮಾಡೋಕ್ಕಾಗೋದಿಲ್ಲ ಇವಾಗ. ಆದರೆ ಮಾರ್ಕೆಟ್ ಪಾಸಿಟಿವಲ್ಲಿ ಕ್ಲೋಸಿಂಗ್ ಆಗ್ತಾ ಇದೆ, ಅದು ಇಂಪಾರ್ಟೆಂಟು. ಇಂಡಿಯಾ ವಿಕ್ಸ್ ಇವತ್ತು ಕೂಡ ಕರೆಕ್ಷನ್ ಆಗಿದೆ, ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್, ಮಿಡ್ ಕ್ಯಾಪ್ ನಿಫ್ಟಿ ಎಲ್ಲದೂ ಕೂಡ ಪಾಸಿಟಿವ್ ಆಗಿತ್ತು. ಗೋಲ್ಡ್ ಸಿಲ್ವರ್ ತಿರ್ಗಾ ಪಾಸಿಟಿವ್ ಆಗ್ತಾ ಇದೆ. ನೋಡ್ತಾ ಇದ್ರೆ ಸಿಲ್ವರ್ 6% ಮೇಲೆ ಹೋಗಿದೆ. ಗೋಲ್ಡ್ ಇವಾಗ 5,000 ಮಾರ್ಕನ್ನು ಮತ್ತೆ ಬಂದು ಮುಟ್ಟಾಯಿತು. ಅಲ್ಲಿಗೆ ಗೋಲ್ಡ್ ಸಿಲ್ವರ್ದು ಏನು ಒಂದು ಕರೆಕ್ಷನ್ ಆಗ್ತಾ ಇದೆ, ಮತ್ತೊಂದು ಆಗ್ತಾ ಇದೆ ಅನ್ನೋದು ಇನ್ನೂ ಬಿಟ್ಟಿಲ್ಲ. ಯಾಕೆಂದರೆ ಗ್ಲೋಬಲ್ ಅನ್ಸರ್ಟಿನಿಟೀಸ್ಗಳು ಈಗಲೂ ಕೂಡ ಅದೇ ರೀತಿ ಇದೆ. ಟೆಕ್ ಸ್ಟಾಕ್ಸ್ಗಳು ನಮ್ಮದೊಂದೇ ಅಲ್ಲ, ಅಲ್ಲಿರುವಂಥ US ಅಲ್ಲಿರುವಂಥ ಟೆಕ್ ಸ್ಟಾಕ್ಸ್ಗಳೆಲ್ಲ ಕೂಡ ಟಂಬಲ್ ಆಗ್ತಾ ಇದೆ. ಸೊ ಯಾವುದು ಏನಾಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇದ್ರ ಮಧ್ಯದಲ್ಲಿ FMC ಮೀಟ್ಸ್ ಇದೆ ಅಂತ ಹೇಳಿದ್ದೀನಿ ನಿಮಗೆ, ಮಿನಿಟ್ಸ್. ಅದು ಜೆರಾದ ಕ್ಯಾಲೆಂಡರಲ್ಲಿ ತೋರಿಸ್ತಿಲ್ಲ, ಬಟ್ ಇದೆ ಶುಕ್ರವಾರನ ಈ ವಾರದಲ್ಲೇ ಇದೆ FOMC ಮಿನಿಟ್ಸು. ಅಲ್ಲಿ ಏನು ಹೇಳ್ತಾರೆ, ಇನ್ಫ್ಲೇಷನ್ ಏನು ಮಾತಾಡ್ತಾರೆ, ಅದ್ರ ಬಗ್ಗೆ ಏನು ಅನ್ನೋದು ಕೂಡ ಗೊತ್ತಾಗ್ತಾ ಹೋಗುತ್ತೆ. ಅದಕ್ಕೂ ಕೂಡ ವೆಯ್ಟ್ ಮಾಡೋ ಥರ ಕಾಣಿಸ್ತಾ ಇದೆ. ಜೊತೆಗೆ ಚೈನೀಸ್ದು ಇವಾಗ ಏನೋ ರಜಾ ಇದ್ದಿದ್ದವ್ರಿಗೆ ಹೇಳಿದ್ದೀನಿ ನಿಮಗೆ, ಬುಲ್ಲಿಶ್ ಇರೋದು ಗೋಲ್ಡ್ ಸಿಲ್ವರಲ್ಲಿ ಚೈನೀಸ್ ಬ್ಯಾಂಕ್ಸ್ಗಳು. ಅವ್ರು ರಜದಲ್ಲಿದ್ದಾಗಲೇ ಇವತ್ತು ವಾಪಸ್ಸು ಒಂದು ಬೇಸ್ನ ಫಾರ್ಮ್ ಮಾಡಿ ಮೇಲ್ಗಡೆ ಹೋಗೋ ಥರ ಅನಿಸ್ತಾ ಇದೆ. ಅವ್ರು ರಜಾ ಮುಗಿಸ್ಕೊಂಡು ಬಂದರೆ ಗೋಲ್ಡ್ ಸಿಲ್ವರ್ ನಮ್ಮ ಕೈಗೆ ಸಿಗುತ್ತಾ ಗೊತ್ತಿಲ್ಲ. ನಂಗೆ ಏನು ಗೊತ್ತಿದೆ ಆ ಮಾಹಿತಿನ ಮಾತ್ರ ಶೇರ್ ಮಾಡ್ತಾ ಇದ್ದೀನಿ. ತಪ್ಪಾಗುವಂಥ ಎಲ್ಲ ಅರ್ಹತೆ ನನಗೂ ಕೂಡ ಇರುತ್ತೆ, ಅದನ್ನು ನೀವು ದಯವಿಟ್ಟು ಮರೆಯೋಕೆ ಹೋಗ್ಬಿಡಿ. ಆದರೆ ಈ ವಾರ ಚೈನಾ ಆ್ಯಕ್ಟಿವ್ ಇಲ್ಲ ಗೋಲ್ಡ್ ಸಿಲ್ವರಲ್ಲಿ, ಅದ್ರ ಮಧ್ಯದಲ್ಲಿ. ಸೊ ಏನೊಂದು ದೊಡ್ಡ ಕರೆಕ್ಷನ್ ಆಗುತ್ತೆ, ಈಗ ಹಂಗಾಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಿಲ್ಲ. ಆಗೋದಾಗಿದ್ರೆ ಈ ವಾರದಲ್ಲಿ ಆಗಬೇಕಾಗಿತ್ತು. ಈ ವಾರದಲ್ಲಿ ಅದಾಗ್ತಾ ಇಲ್ಲ, ಬೇಸ್ ಫಾರ್ಮ್ ಮಾಡಿ ಮೇಲಕ್ಕೆ ಹೋಗ್ತಾ ಇದೆ ಅಂತಂದರೆ ಗೋಲ್ಡ್ ಸಿಲ್ವರ್ ಇನ್ವೆಸ್ಟರ್ ಸ್ವಲ್ಪ ವಾಚ್ಔಟ್ ಮಾಡಿ ಈ ತಿಂಗಳು ಕೊನೆ ತನಕ ಏನಾಗುತ್ತೆ ಗೋಲ್ಡ್ ಸಿಲ್ವರಲ್ಲಿ ಅಂತ. ಅದೇ ರೀತಿಯಾಗಿ ನ್ಯಾಚುರಲ್ ಗ್ಯಾಸ್ ಆ್ಯಸ್ ಯೂಶುವಲ್ ಕರೆಕ್ಷನ್ ಕಂಟಿನ್ಯೂ ಮಾಡಿದೆ. ಬಿಟ್ಕಾಯಿನ್ ಈಗಲೂ ಕೂಡ 70,000ಕ್ಕಿಂತ ಕೆಳಗಡೆನೇ ಇದೆ. ಸೊ ಇದೆಲ್ಲ ಒಂದು ಮಾರ್ಕೆಟ್ ಸೆಂಟಿಮೆಂಟಾಗಿ ಕೊಡುತ್ತೆ. ಬಿಟ್ಕಾಯಿನ್ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಬಂದಿತ್ತು. ಬಿಟ್ಕಾಯಿನ್ನ ನಾನು ಎನ್ಕರೇಜ್ ಮಾಡ್ತಾ ಇಲ್ಲ, ಯಾಕೆಂದರೆ ನಮ್ಗೆ ಗೊತ್ತಿದೆ ನಿಮಗೆ ಇಂಡಿಯಾದಲ್ಲಿ ರೆಗ್ಯುಲೇಟೆಡ್ ಕೂಡ ಇಲ್ಲ. ಆದರೆ ಬಿಟ್ಕಾಯಿನ್ ಏನು, ಹೇಗೆ ಕಾರ್ಯನಿರ್ವಹಿಸುತ್ತೆ, ಅದನ್ನ ಯಾವ ರೀತಿಯಾಗಿ ನಾವು ಬೇರೆ ಇನ್ಸ್ಟ್ರೂಮೆಂಟ್ ಪ್ಯೂರ್ ಇಕ್ವಿಟಿನಲ್ಲಿ ಇನ್ವೆಸ್ಟ್ ಮಾಡೋರು ಯಾವ ರೀತಿ ಬಿಟ್ಕಾಯಿನ್ ಡೇಟಾ ನೋಡ್ಬೋದು ಅಂತ ಆ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಯಾರಾದರೂ ನೋಡಿಲ್ಲ ಅಂದರೆ ಈ ವಿಡಿಯೋದ ಎಂಡಿಗೆ ಇರುತ್ತೆ, ದಯವಿಟ್ಟು ಚೆಕ್ಔಟ್ ಮಾಡಿ. ಎಡಿಟಿಂಗ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿರಲ್ಲ ನಮ್ಮ ಚಾನಲಲ್ಲಿ, ಆದರೆ ಕಂಟೆಂಟ್ ಕೂಡ ಖಂಡಿತ ಆ ಥರ ಏನಿರೋದಿಲ್ಲ. ಸೊ ಬಟ್ ಎಡಿಟಿಂಗ್ ಮಾಡೋಕ್ಕೆ ಕಾಲಾವಕಾಶ ಸಿಗ್ತಾ ಇಲ್ಲ ಕೆಲಸದ ಮಧ್ಯೆ. ನಿಮ್ಗೆ ಗೊತ್ತಿದೆ ನಂದು ಟ್ರೇಡಿಂಗ್ ಅಥವಾ ಇನ್ವೆಸ್ಟಿಂಗ್ ಅಥವಾ ಯೂಟ್ಯೂಬ್ ಚಾನಲ್ ಇದು ಯಾವುದು ಕೂಡ ಪ್ರೈಮರಿ ಉದ್ಯೋಗ ಅಲ್ಲ. ಸೊ ಬಿಡುವಿನಲ್ಲಿ ಹವ್ಯಾಸಕ್ಕಾಗಿ ಒಂದು ಆತ್ಮತೃಪ್ತಿಗಾಗಿ ಮಾಡ್ತಾ ಇರೋಂಥ ಕೆಲಸಗಳು ಅಷ್ಟೇ. ಹಾಗಾಗಿ ಅದಕ್ಕೆ ಒಂದು ಕ್ಷಮೆ ಇರಲಿ. ಬಟ್ ಅದು ಮುಂಬರುವ ದಿನಗಳಲ್ಲಿ ಅದನ್ನು ಕೂಡ ಇಂಪ್ರೂವ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ ನಾನು. ಅದೇ ರೀತಿಯಾಗಿ USD INR 90 ರೂಪಾಯಿ 67 ಪೈಸೆಗೆ ಹೋಗಿದೆ. ಸೊ ಏನೂ ಕೂಡ ಚೇಂಜ್ ಆಗಿಲ್ಲ. ರುಪಿ ಈಗಲೂ ಕೂಡ ವೀಕ್ ಆಗಿದೆ. ಸೊ ಕ್ವಿಕ್ಕಾಗಿ ನಮ್ಮ ಎಲ್ಲ ಡೇಟಾ ನೋಡ್ಕೊಂಡ್ಬಂದ್ಬೋಣ. ಇವತ್ತು FIಗಳು ಬೈ, DIಗಳು ಬೈ. FIಗಳು 1,154 ಕೋಟಿ ಬೈ ಮಾಡಿದ್ದಾರೆ, DIಗಳು 440 ಕೋಟಿ ಬೈ ಮಾಡಿದ್ದಾರೆ. ಕ್ಲೈಂಟ್ ಡೇಟಾ ಏನು ಹೇಳ್ತಾ ಇದೆ ಅಂತ ನಿಮಗೆ ಗೊತ್ತಿದೆ. ಸೊ ಇದರಿಂದ ನಿಮಗೆ ಮಾರ್ಕೆಟು ಏನಾಗ್ಬೋದು ಅಂತಲೂ ಗೊತ್ತಾಗ್ತಾ ಇರುತ್ತೆ. ಸೊ ಬೆಸ್ಟ್ ಇಂಡಿಕೇಟರ್ ಯಾವುದಾದ್ರೂ ಇದೆ, ಒಂದು ಇಂಡಿಕೇಟರ್ ಹೇಳಿ ಸರ್ ಅಂದರೆ ಇದನ್ನು ಹೇಳ್ತೀನಿ ನಾನು. ಡೇಟಾ ನೋಡಿ ಅಂತ ಹೇಳ್ತೀನಿ, ಪ್ರೋ ಕ್ಲೈಂಟು FI ಸೆಂಟಿಮೆಂಟ್ ನೋಡಿ ಅಂತ ಹೇಳ್ತೀನಿ. ಬೆರಳು ಎಣಿಕೆಯಷ್ಟು ದಿನ ನಿಮಗೆ ಕ್ಲೈಂಟು ಸರಿ ಅಂತ ಹೇಳಿರೋಂಥದ್ದು. ಇಲ್ಲೆಲ್ಲ ಒಂದು ಐಬಟಲ್ಲಿ ಹೋದರೆ ಅವರೇ ಹೇಳ್ಬಿಡ್ತಾರೆ ಸೆನ್ಸಿಬಲಲ್ಲಿ. ಹೆಂಗೆ ನೋಡೋದು ಈ ಡೇಟಾ ಅಂದರೆ, ಕ್ಲೈಂಟ್ ಹೆಂಗಿದಾರೋ ಹಂಗೆ ಆಪೋಸಿಟ್ ಅಂತ ಒಂದು ಲೈನ್ ಬರೆದುಬಿಟ್ಟಿದ್ದಾರೆ ಇಲ್ಲಿ. ನನಗೆ ಅದು ನೋಡಿದ್ರೆ ಹೆಂಗೆ ಅನ್ಸುತ್ತೆ ಅಂದರೆ, ಇಲ್ಲೆಲ್ಲ ಒಂದಿದೆ, ಒಂದು ಲೈನ್ ಇದೆ, ನೀವು ಇದನ್ನು ನೋಡಿ ಇಲ್ಲಿ. ಕ್ಲೈಂಟ್ ಡೇಟಾ that if they are bullish the market is expected to go down, if they are bearish the market is expected to go up. ಕ್ಲೀನಾಗಿ ಬರೆದುಬಿಟ್ಟಿದ್ದಾರೆ. ಕ್ಲೈಂಟ್ ಹೆಂಗಿದಾರದು ಹಂಗೆ ಉಲ್ಟಾ ಹೋಗುತ್ತೆ ಮಾರ್ಕೆಟು ಅಂತ ಬರೆದುಬಿಟ್ಟಿದ್ದಾರೆ. ಅದು ಇದನ್ನು ಹೇಳ್ತಾ ಇದ್ದೀನಿ ನಾನು. ಈಗಿನ ಅನ್ನೋದು ತುಂಬ ಡೈನಾಮಿಕ್ ಡೇಟಾ ಆಗಿರುತ್ತೆ, ಹಾಗಾಗಿ ಮಾರ್ಕೆಟ್ ಅವರ್ಸಲ್ಲಿ ನೀವು ನೋಡಬೇಕಾಗುತ್ತೆ. ಇವತ್ತು ಹೀಟ್ ಮ್ಯಾಪ್ ನೋಡೋದಾದರೆ F&O 149 ಸ್ಟಾಕ್ಗಳು ಗ್ರೀನ್ ಆಗಿತ್ತು. ನಿಫ್ಟಿ ಮೇಜರ್ಲಿ ಗ್ರೀನ್, ಬ್ಯಾಂಕ್ ನಿಫ್ಟಿ ಗ್ರೀನ್, ಮೆಟಲ್ ಟಾಪ್ ಗೇನರ್ ಸೆಕ್ಟರ್ ಇವತ್ತು. ಅದೇ ರೀತಿಗೆ IT ಒಂದೇ ಸೆಕ್ಟರ್ ಇವತ್ತು ನೆಗೆಟಿವ್ ಆಗಿ ಪರ್ಫಾರ್ಮ್ ಮಾಡಿರೋದು, ಇನ್ನೆಲ್ಲ ಕೂಡ ಪಾಸಿಟಿವ್ ಆಗಿ ಕ್ಲೋಸಿಂಗ್ ಆಗಿದೆ. ಸೊ ನೆಕ್ಸ್ಟ್ ಯಾವುದು, ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿನಾ. ಸೊ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿ ನೋಡ್ಕೊಂಡ್ಬಂದ್ಬೋಣ.
19 ಫೆಬ್ರವರಿ. ಎಸ್. ಸೊ ನಾಳೆ ಸೆನ್ಸೆಕ್ಸ್ ಎಕ್ಸ್ಪೈರಿಗೆ ಈ ರೀತಿಯಾಗಿ ಸ್ಪ್ರೆಡ್ ಆಗಿದೆ. ಸದ್ಯಕ್ಕೆ 83,500 ಒಂದು ಇಮಿಡಿಯೇಟ್ ಆಗಿರುವಂಥ ಒಂದು OI ಬಿಲ್ಡಪ್ ಆಗಿರೋದು ಅಂತಂದರೆ 84,000 ಮೇಲ್ಗಡೆ ಲೆವೆಲಲ್ಲಿದೆ. ಸೊ ಇದು ಆಚೆ ಈಚೆ ಆಗುವಂಥ ಸಾಧ್ಯತೆ ಇರುತ್ತೆ. ಬಟ್ ಇವತ್ತು ನೀವು ನೋಡಿರ್ಬೋದು ಈ ಥರ ಇನ್ನು ಶೇಡೆಡ್ ಲೈನ್ಸ್ ಇದೆಯಲ್ಲ, ಇದೆಲ್ಲ ಇವತ್ತು ಎಷ್ಟು ಜಾಸ್ತಿ ಮಾಡ್ಕೊಂಡಿದ್ದಾರೆ ಅಂತ. ಇವತ್ತು ಕಮ್ಮಿ ಮಾಡ್ಕೊಂಡ್ರೆ ಈ ಥರ ಎಂಟಿ ಆಗಿರುತ್ತೆ, ಈ ಥರ ಖಾಲಿ ಆಗಿರುತ್ತೆ. OI ಬಗ್ಗೆ ಸರ್ ನೀವು 2-3 ದಿನ ಕಮೆಂಟ್ ಮಾಡಿದ್ರಿ. ಸೊ ಡೆಡಿಕೇಟೆಡ್ ವಿಡಿಯೋ ನಾನು ಮಾಡಿದ್ದೀನಿ ಸೆನ್ಸಿಬಲಲ್ಲಿ OI ಡೇಟಾ ನೋಡೋದು ಯಾವುದು ಅಂತ. ಸೆನ್ಸಿಬಲಲ್ಲಿ ತೋರಿಸಿದ್ದೀನಿ, ಅದನ್ನ ಸ್ಟಾಕ್ ಮೂಜೋದಲ್ಲಿ ತೋರಿಸ್ತಾ ಇದ್ದೀನಿ. ಐ ಥಿಂಕ್ ಸ್ಟಾಕ್ ಮೂಜೋ ಬಗ್ಗೆ ನಾನೊಂದು ಯಾವುದೋ ಒಂದು ವಿಡಿಯೋದ ಮಧ್ಯದಲ್ಲಿ ಹೇಳಿದ್ದೆ, ಡೆಡಿಕೇಟೆಡ್ ವಿಡಿಯೋ ಅಂತ ಮಾಡೋಕ್ಕಾಗಿಲ್ಲ ನಾನು. ಸ್ಟಾಕ್ ಮೂಜೋ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಮಾಡಿ ಅವಾಗ ಈ ಆಪ್ಷನ್ಗಳನ್ನೆಲ್ಲ ತೋರಿಸ್ತೀನಿ. ಸೊ ಯಾವುದೋ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೀನಿ ಯಾವ್ಯಾವ ಆಪ್ಷನ್ಗಳಿದೆ, ಯಾವ್ಯಾವ ರೀತಿ ನೋಡೋದು ಅಂತ. ಅದನ್ನ ಬೇಕಾದರೆ ಒಂದು ಕಟ್ ಮಾಡಿ ಕೂಡ ನಾನು ಹಾಕ್ತೀನಿ. ಚಾರ್ಟ್ ಸ್ಟಾಕ್ ರಿವಿಸಿಟೆಡ್ ಅಂತಿತ್ತಲ್ಲ, ಅದನ್ನ ಫಿನ್ಫ್ಯಾಕ್ಟ್ಸ್ ರಿವಿಸಿಟೆಡ್ ಅಂತ ಮಾಡೋಣ. ಇಲ್ಲ ಅಂದರೆ ಡೆಡಿಕೇಟೆಡ್ ವಿಡಿಯೋ ಅಂದ್ರೂ ಹೇಳಿ. ಬಟ್ ಯಾವ ರೀತಿಯಾಗಿ ನೋಡ್ಕೊಳೋದು, ಎನೇಬಲ್ ಮಾಡೋದು ಅನ್ನೋದಕ್ಕೆ ಸ್ಟಾಕ್ ಮೂಜೋ ಪ್ಲಾಟ್ಫಾರ್ಮ್ ಇರಬೇಕು ನಿಮ್ಮ ಹತ್ರ. ಇಲ್ಲಾಂದ್ರೂ ಕೂಡ ಬಿಡ್ತಾರೆ, ಬಟ್ ಅಪ್ ಟು 10 ಗಂಟೆ ತನಕ ಬಿಡ್ತಾರೆ. ಆಮೇಲೆ ನಿಮಗೆ ಲೈವ್ ಡೇಟಾ ಸಿಗೋದಿಲ್ಲ ಇಲ್ಲಿ. ಸೊ ನೀವು ಅದಕ್ಕೆ ಪ್ರೋ ಸಬ್ಸ್ಕ್ರಿಪ್ಷನ್ ತಗೋಬೇಕಾಗುತ್ತೆ. ಅದಕ್ಕೆ ನಮ್ಮ ಚಾನಲಿಂದ 10% 20% ಡಿಸ್ಕೌಂಟ್ ಕೋಡನ್ನು ಕೂಡ ಕೊಡ್ತಾ ಇದ್ದಾರೆ ಅವರು. MM20 MM10 ಅಂತ ಯೂಸ್ ಮಾಡ್ತಾರೆ. ಅದನ್ನ ಪ್ರತಿ ವಿಡಿಯೋದ ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ. ಇಲ್ಲ ಸೆನ್ಸಿಬಲ್ ನೀವು ಜೆರೋದ ಯೂಸರ್ ಆಗಿದ್ರೆ ನಿಮಗೆ ಸೆನ್ಸಿಬಲ್ ಫ್ರೀ ಇರುತ್ತೆ, ಅಲ್ಲೂ ಕೂಡ ನೀವು ಚೆಕ್ ಮಾಡ್ಬೋದು. ಅದ್ರ ಬಗ್ಗೆ ನಾನು ಆಲ್ರೆಡಿ ಟ್ಯುಟೋರಿಯಲ್ ಪ್ಲೇಲಿಸ್ಟ್ ಚೆಕ್ ಮಾಡಿ ಅದರಲ್ಲಿ ವಿಡಿಯೋ ಇದೆ. OIನ ಯಾವ ರೀತಿ ನೋಡೋದು ಏನೋ ಅನ್ನೋದು ಡೆಡಿಕೇಟೆಡ್ ವಿಡಿಯೋ ಇದೆ. ಸೊ ಅದನ್ನು ಬಿಟ್ಟರೆ ಆಲ್ರೆಡಿ ರಿಸಲ್ಟ್ಸ್ ಹೇಳಿದೆ ನಿಮಗೆ. ಇದು ರಿಸಲ್ಟ್ಸ್ ಅನ್ನೋಕ್ಕಿಂತ FOMC ಮೀಟ್ ಇದೆ ಅನ್ನೋದ್ರ ಬಗ್ಗೆ ಹೇಳಿದೆ. ಸೊ ಇದು BHEL ಅಲ್ಲೂ ಕೂಡ ಒಂದು ಆರ್ಡರ್ ವಿನ್ ಆಗಿದೆ ಅಂತ ಬಂದಿದ್ದಕ್ಕೆ ಅದು ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿತ್ತು. ಒಂದು ಆಮೇಲೆ ಇದು ಸೇಲ್ ಇದೆಯಲ್ಲ, ಸ್ಟೀಲ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡು. ಸೊ ಅವ್ರದ್ದು ಕೂಡ ಒಂದು ಅವ್ರ ಜೊತೆ ಒಂದು ಡೀಲ್ ಆಗಿದೆ ಅಂತ ನಾನು ಬಂದಿತ್ತು, ಒಂದು ಲೆಟರ್ ಆಫ್ ಅಕ್ಸೆಪ್ಟೆನ್ಸ್ ಆಗಿದೆ ಅಂತ. ಜೊತೆಗೆ ಒಂದಿಷ್ಟು ಇಲ್ಲಿದು ಲೋಕಲ್ AI ಕಂಪ್ನಿಗಳದ್ದು ಕೂಡ ಬರ್ತಾರೆ. ಸರ್ ನೀವು ಒಬ್ರು ಕೇಳಿದ್ರಿ ಇಲ್ಲಿ ಯಾವುದೋ ಒಂದು ಲೋಕಲ್ AI ಕಂಪ್ನಿ ಬಗ್ಗೆ, ನಾನು ನೋಡಿಲ್ಲ. ಬಟ್ ಯಾವುದೇ AI ಕಂಪ್ನಿ ಅಂತ ನೀವೇನಾದ್ರು ಇನ್ವೆಸ್ಟ್ ಮಾಡಬೇಕು ಮತ್ತೊಂದು ಮಾಡಬೇಕು ಅಂತಂದರೆ ಸುಮ್ಮನೆ ಹೈಪಿಗೆ ಹೋಗ್ಬಿಡಿ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ದೊಡ್ಡ ದೊಡ್ಡ ಕಂಪ್ನಿಗಳನ್ನ ಹೇಳ್ತಾ ಇದ್ದೀನಲ್ಲ, ಯಾರೇ ಅವ್ರದ್ದೇ LLM ಇರುವಂಥದ್ದು, ಜೆಮಿನಿ ಆಗಿರ್ಬೋದು, ChatGPT ಇರ್ಬೋದು, ಇಂಥ ಕಂಪ್ನಿಗಳು ಇನ್ನೂ ಪ್ರಾಫಿಟಬಲ್ ಆಗೋಕ್ಕಾಗ್ತಾ ಇಲ್ಲ. ಇದುವರೆಗೂ ಬರ್ನಿಂಗ್ ಮಾಡಲಲ್ಲೇ ನಡೀತಾ ಇದ್ದಾರೆ. ಸೊ ನಮ್ಮದಕ್ಕಿಂತ ಇನ್ನೊಂದು ದೊಡ್ಡ ಮಾಡೆಲ್ ತರಬೇಕು, ಅವ್ರಿಗಿಂತ ನಮ್ಮ ಚೆನ್ನಾಗಿರೋ ಮಾಡೆಲ್ ಬರಬೇಕು ಅಂತ ಆ ರೇಸಲ್ಲೇ ಇದ್ದಾರೆ ಹೊರತು ಆ AI ದೊಡ್ಡಾಗಿ ರೆವೆನ್ಯೂ ಜನರೇಟ್ ಮಾಡಿದ್ದೀವಿ ಅನ್ನೋದು ಇದುವರೆಗೂ ಆಗಿಲ್ಲ. ಆಯಿತಾ? ಸೊ ಸದ್ಯಕ್ಕೆ ಅದಕ್ಕೆ ಏನಾಗಲಿ ರೀಚ್ ಆಗಲಿ ಅಂತ ಹೇಳ್ಬಿಟ್ಟು ಏರ್ಟೆಲ್ ಅವರು ಒಂದು ಸಬ್ಸ್ಕ್ರಿಪ್ಷನ್ ಕೊಡ್ತಾರೆ. ಯಾವುದೋ ಅದೇ ಪರ್ಪ್ಲೆಕ್ಸಿಟಿ ಯಾವುದೋ ಕೊಟ್ಟಿದ್ರು. ಈಗ ಜಿಯೋದವರು ಜೆಮಿನಿ ಕೊಟ್ಟಿದ್ದಾರೆ. ಯಾರಾದರೂ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಯೂಸ್ ಮಾಡಿ. ಜೆಮಿನಿ ಪ್ರೋ ಸಬ್ಸ್ಕ್ರಿಪ್ಷನ್ ಸಿಗ್ತಾ ಹೋಗುತ್ತೆ ನಿಮಗೆ. ನೋಟ್ಬುಕ್ LM ಅಂತ ಒಂದಿದೆ, ವೆರಿ ಇಂಪಾರ್ಟೆಂಟ್ ಟೂಲ್. ನನ್ನ ಕೆಲವೊಂದು ಚಾನಲ್ ವೀಡಿಯೋ ಕೂಡ ಅದರಿಂದ ಮಾಡಿದ್ದೀನಿ, ನೀವು ನೋಡಿರ್ಬೋದು. ಸೊ ಗೂಗಲ್ದೇನೆ ಅದು ನೋಟ್ಬುಕ್ LM ಅಂತ. ಅದೇನು ಡಿಫ್ರೆನ್ಸ್ ಅಂದರೆ ಅದು ಜನರೇಟಿವ್ ಕಂಟೆಂಟ್ ಕೊಡೋದಿಲ್ಲ ನಿಮಗೆ. ಎಲ್ಲೋ ಒಂದಿಷ್ಟು ಒಂದು ವೆರಿಫೈಡ್ ಆಗಿರೋ ನ್ಯೂಸ್ ಇದೆ, ಆ ನ್ಯೂಸ್ ಮೇಲೆ ಅಥವಾ ಒಂದು ಇರುವಂಥ ಡೇಟಾ ಮೇಲೆ ನೀವು ಕಂಟೆಂಟ್ ಜನರೇಟ್ ಮಾಡಬೇಕು. ಹೊಸದಾಗಿ ಕಂಟೆಂಟ್ ಮಾಡ್ಕೊಡೋದಲ್ಲ. ಹೊಸದಾಗಿ ಕಂಟೆಂಟ್ ಮಾಡಿಕೊಟ್ರೆ ತಪ್ಪಾಗೋ ಸಾಧ್ಯತೆ ಇರುತ್ತೆ ಅಲ್ವಾ. ಇರೋದು ಆಲ್ರೆಡಿ ಪಬ್ಲಿಷ್ ಆಗಿರೋದು, ಯಾರು ರಿಸರ್ಚ್ ಮಾಡಿ ಕೊಟ್ಟಿರೋ ಪೇಪರ್ನ ಇಟ್ಕೊಂಡು ಅದರಿಂದ ನಿಮಗೆ ಡೇಟಾ ಜನರೇಟ್ ಮಾಡಬೇಕು ಅಂದರೆ ನೋಟ್ಬುಕ್ LM ವೆರಿ ಅಂಡರ್ ರೇಟೆಡ್ ಒಂದು ಏನಂತ ಹೇಳ್ತೀನಿ, AI ಟೂಲ್ಸ್ ಅಂತ ಹೇಳ್ತೀನಿ. ದಯವಿಟ್ಟು ಎಕ್ಸ್ಪ್ಲೋರ್ ಮಾಡಿ ನೋಟ್ಬುಕ್ LM. ಸುಮಾರು ಜನಕ್ಕೆ ಹೆಲ್ಪ್ ಆಗ್ತಾ ಹೋಗುತ್ತೆ, ಎಸ್ಪೆಷಲಿ ಸ್ಟೂಡೆಂಟ್ಸು, ವರ್ಕಿಂಗ್ ಪ್ರೊಫೆಷನ್ಸು. ನಿಮಗೂ ಕೂಡ ಅಲ್ಲಿ ಸ್ಲೈಡ್ಗಳು ಬರುತ್ತೆ, ಇನ್ಫೋಗ್ರಾಫಿಕ್ ಬರುತ್ತೆ, ಕ್ವಿಜ್ಗಳು ಬರುತ್ತೆ, ಸಾಕಷ್ಟು ಆಪ್ಷನ್ಗಳಿದೆ. ಪ್ರೋ ಹೋದರೆ ನಿಮ್ಗೆ ಇನ್ನೂ ಕೂಡ ಜಾಸ್ತಿ ಆಪ್ಷನ್ಗಳಿದೆ, ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಇನ್ನು ಮುಂದೆ ಇದೇ ಥರನೇ ಯಾವ AI ಮಾಡೆಲ್ ಬಂದಿದೆ, ಎಷ್ಟು ನಾನು ಅದಕ್ಕೆ ಒಗ್ಗೊಂಡಿದ್ದೀನಿ, ಯಾವ ಚೆನ್ನಾಗಿ ವರ್ಕ್ ಆಗುತ್ತೆ, ಯಾವ ಚೆನ್ನಾಗಿ ವರ್ಕ್ ಆಗಲ್ಲ ಅಂತ ಯಾರಿಗೆ ಗೊತ್ತಿದೆ, ಇವರಿಗೆ ಕೆಲಸಗಳು ಸಿಗ್ತಾ ಹೋಗುತ್ತೆ. ಯಾರು AI ದೂರ ಉಳಿತಾ ಹೋಗ್ತಾರೋ ಅವ್ರು ದೂರನೇ ಇರಬೇಕಾಗುತ್ತೆ. ಹಾಗಾಗಿ AI ನಾವು ಆಚೆ ಹೋಗೋದಲ್ಲ, AI ಜೊತೆನೇ ಇದ್ದು ನಾವು ಅದನ್ನ ರೆಸ್ಪಾನ್ಸಿಬಲ್ ಆಗಿ ಯೂಸ್ ಮಾಡಿಕೊಂಡು ನಮ್ಮ ಕೆಲಸಗಳನ್ನು ಹೇಗೆ ಪ್ರೊಡಕ್ಟಿವ್ ಮಾಡ್ಕೊಳೋದು ನಿಮ್ಮ ಕ್ಷೇತ್ರಗಳಲ್ಲಿ ಎಲ್ಲದರಲ್ಲೂ ಕೂಡ ಆ ಥರ ನೋಡೋದನ್ನೇ ಇನ್ನು ಮುಂದೆ ಆಗ್ತಾ ಹೋಗುತ್ತೆ. ಸೊ ಖಂಡಿತವಾಗ್ಲೂ ಈ ವರ್ಷ ಒಂದು ಡಿಸೈಡಿಂಗ್ ಇಯರ್. AIಗೆ ಯಾವ್ದು ಉಳಿಯುತ್ತೆ, ಯಾವ್ದು ಹೋಗುತ್ತೆ, ಇದು ಬಬಲ್ಲ ಏನು, ಒಂದು ಗೈಡ್ಲೈನ್ಸ್ ವಿಚಾರದಲ್ಲಾಗಿರ್ಬೋದು, ಎಲ್ಲದೂ ಕೂಡ ಈ ಸಮಿಟ್ಗಳು ಮತ್ತೊಂದು ಆಗ್ತಾ ಇರೋದು ಅದೇ ಕೆಲಸನ ಮಾಡೋಕ್ಕೆ ಹೊರಟಿದ್ದಾವೆ. ನೋಡೋಣ, ಮುಂಬರೋದು ಇನ್ನೂ ಫೆಬ್ರವರಿ ಇದ್ದೀವಿ, ಡಿಸೆಂಬರ್ ಅಷ್ಟೊತ್ತಿಗೆ ಖಂಡಿತ ಪ್ರತಿಯೊಬ್ಬರು ಜೀವನದಲ್ಲೂ ನೀವು ಒಂದಿಷ್ಟು ಬದಲಾವಣೆಗಳನ್ನು ನೋಡ್ತೀರಾ ಈ ವರ್ಷ AI ರಿಲೇಟೆಡ್ ಆಗಿ. ಹಾಗಾಗಿ ಅದಕ್ಕೂ ಕೂಡ ಸಿದ್ಧತೆ ಮಾಡಿರೋಣ. ಸಿದ್ಧತೆ ಮಾಡೋಕ್ಕೆ ಏನು ಮಾಡಬೇಕು, ಮಿಷನ್ಗಳನ್ನು ಫಾಲೋ ಮಾಡಬೇಕು. ಎಮರ್ಜೆನ್ಸಿ ಫಂಡಿನ ಮಿಷನ್ ಆಗಿತ್ತು, ಟರ್ಮ್ ಇನ್ಶೂರೆನ್ಸ್ ಆಗಿತ್ತು, ಹೆಲ್ತ್ ಇನ್ಶೂರೆನ್ಸ್ ಆಗಿತ್ತು. ಇದು ಯಾರೂ ಇನ್ನೂ ಮಾಡಿಲ್ಲ ಅಂದರೆ ಪ್ರತಿ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಏನು ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಮಿಷನ್ 2023, 24, 25 ಕೊಟ್ಟಿದ್ದೀನಿ. 2026 ನಮ್ಮ ಮಿಷನ್ ಏನಾಗಿತ್ತು, ಇನ್ವೆಸ್ಟ್ ವಿತ್ ಇಂಟೆಂಟ್, ಒಂದು ಉದ್ದೇಶದ ಜೊತೆಗೆ ಇನ್ವೆಸ್ಟ್ ಮಾಡಬೇಕು ಅನ್ನೋದು. ಸೊ ಆ ಉದ್ದೇಶ ಇರಲಿ, ಶಾರ್ಟ್ ಟರ್ಮ್ ಆಗಿರಲಿ, ಲಾಂಗ್ ಟರ್ಮ್ ಆಗಿರಲಿ, ಅದನ್ನ ಡಿವೇಟ್ ಆಗೋಕ್ಕೆ ಹೋಗ್ಬಿಡಿ. ಮತ್ತೊಂದು ಫಿನ್ಫ್ಯಾಕ್ಟ್ಸ್ನೊಂದಿಗೆ ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ಕಾರ.